ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ವೀರೇಂದ್ರ ಹೆಗಡೆ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ದೇಶದ ಗುಡಿ ಗುಂಡಾರ ಹೊಡೆಯುವ ಪ್ರಯತ್ನ ಮಾಡಿದ್ದೀರಿ. ಮುಸ್ಲಿಂ ಲೀಗ್ ಜೊತೆ ಹಲವು ಸಂಘಟನೆಗಳೊಂದಿಗೆ ಸಂಪರ್ಕ ಇಟ್ಟಿದ್ದೀರಿ. ಯಾರೋ ಒಬ್ಬ ಅಯೋಗ್ಯ ಹೇಳಿದ್ದಕ್ಕೆ SIT ರಚನೆ ಮಾಡಿದ್ದೀರಿ ಅಂದರೆ ನೀವು ಎಷ್ಟು ಮೂರ್ಖರಿರಬಹುದು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು. ನಾವೆಲ್ಲ ನಮ್ಮ ಸ್ವತ್ತು ಅಂತ ಹೇಳಿವಿ. ನೀವು ಸಮಸ್ತ ಹಿಂದೂ ಸಮಾಜದ ಸ್ವತ್ತಿನೊಳಗ ನೀವು ಈಗ ಕೈ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ನೀವು ನಮ್ಮ ದೇಶದ ವಿವಿಧ ಗುಡಿ ಗುಂಡಾರಗಳ ದುಡ್ಡನ್ನು ಹೊಡೆಯುವ ಪ್ರಯತ್ನವನ್ನ ಮಾಡಿದ್ದೀರಿ ಮತ್ತು ನಿಮ್ಗ ಭಯೋತ್ಪಾದಕರು, ಕುಕ್ಕರ್ ಬ್ಲಾಸ್ಟ್ ಮಾಡಿದಂಥ ಭಯೋತ್ಪಾದಕರು ನಿಮ್ಗೆ ಬ್ರದರ್ಸ್ ಆಗ್ತಾರ. ನಿಮ್ಗೆ ಮುಸ್ಲಿಂ ಲೀಗಿನ ಜೊತೆಗೆ ಸಂಪರ್ಕ, SDPI ಜೊತೆಗೆ ಸಂಪರ್ಕ, PFI ಜೊತೆಗೆ ಸಂಪರ್ಕ ನಿಮಗೆ ಭಾಳ ಸಂತೋಷ ಆಗ್ತದೆ. ಯಾವನೋ ಒಬ್ಬ ಅಯೋಗ್ಯ ಬಂದು ಕೊಟ್ಟ ಅಂದ್ರೆ ಅದಕ್ಕೆ ಒಂದು ಏನದ ಇದು ರಚನೆ ಮಾಡ್ಯಾರಲ್ಲ, SIT ರಚನೆ ಮಾಡೋದು. ಇಲ್ಲ 164 ಕೊಟ್ಟಾನಂತ ಅನ್ನೋದು. ಆ ಬಾಹುಬಲಿ ಬೆಟ್ಟದಾಗ ನಾಚಿಗೆ ಬರೋದಿಲ್ಲ ನಿಮಗೆ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು? ಈ ಸೌಜನ್ಯ ಕೊಲೆ ಕೇಸಿನ ಪ್ರಕರಣ ಆದ ನಂತರ ನಾವು ತನಿಖೆ ಮಾಡ್ತೀವಿ ಅಂತಂದ್ವಿ. ನಾವು ಅತ್ಯಂತ ಶಾಂತ ರೀತಿಯಿಂದ ಇದ್ವಿ. ಷಡ್ಯಂತರ ಅಂತ ಹೇಳಿಕೆ ಕೊಟ್ಟಾರ ಯಾರು? DK ಶಿವಕುಮಾರ್ ಅವರ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು? ಏನಾಗ್ಯದ, ಎರಡೂ ಕಡೆ ಎರಡು ದಂಡದ ದಡಿಯ ಮೇಲೆ ಕಾಲಿಟ್ಟು ಹೋಗುವಂಥ ಪ್ರಯತ್ನವನ್ನು DK ಶಿವಕುಮಾರ್ ಮಾಡ್ತಾ ಇದ್ದಾರೆ. ಆದ್ರೆ ನೀವು ಭಯೋತ್ಪಾದಕರಿಗೆ ಸಿಂಪಥೆಟಿಕ್ ಆಗಿ ನೀವು ಸ್ಟೇಟ್ಮೆಂಟ್ ಕೊಟ್ಟಿರೋದು, ನೀವು ಮತ್ತು ಸೋನಿಯಾ ಗಾಂಧಿಯವರು ಹಿಡ್ಕೊಂಡು ಮತ್ತು SDPIದವ್ರ ಮೇಲಿಂದ ಕೇಸು, PFI ಅವ್ರ ಮೇಲೆ ಕೇಸು ವಾಪಸ್ ತೆಗೆದಿರೋದು ಜನ ಮರ್ತಿಲ್ಲ. ಹಾಗಾಗಿ ಮುಸ್ಲಿಂ ಲೀಗಿನ ಜೊತೆಗೆ ನಿಮ್ಮ ಸಂಪರ್ಕ ಅದ. ಯಾರು ದೇಶವನ್ನು ಡಿವೈಡ್ ಮಾಡ್ಲಿಕ್ಕೆ ಮೂಲಭೂತ ಕಾರಣೀಭೂತರಿದ್ದಾರೆ ಅವ್ರ ಜೊತೆಗೆ ನಿಮ್ದಲ್ಲಿ ಸರ್ಕಾರ ಮಾಡಿರಿ ನೀವು. ಅಲ್ಲಿ ಈಗೂ ಅಲೈನ್ಸ್ ತೆಗೆದಿಲ್ಲ ಕೇರಳದಾಗ ನೀವು. ಹಾಗಾಗಿ DK ಶಿವಕುಮಾರ್ ಅವರು ನಾವು ಅದನ್ನು ನಮ್ಮ ಸ್ವತ್ತು ಅಂತ ಹೇಳಿಲ್ಲ. ನಾವು ಹೇಳಿದ್ದು ತೀರಾ ಅತಿರೇಕಕ್ಕೆ ಹೋದಾಗ ನಾವು ಅದನ್ನು ರಿಯಾಕ್ಟ್ ಮಾಡಿದ್ದೀವಿ. ಅದು ಯಾಕೆ ರಿಯಾಕ್ಟ್ ಮಾಡಿದ್ದೀವಿ ಅಂತಂದ್ರೆ ಯಾರು ಕೇಳೋರಿಲ್ಲ ಅಂತ ಅನ್ನೋ ಸ್ಥಿತಿಯನ್ನು ತೊಗೊಂಬಂದು ಅಲ್ಲಿ ಬಾಹುಬಲಿ ಬೆಟ್ಟ, ನಾನು ಹೇಳ್ತೇನೆ ಯಾವುದೋ ನಾಳೆ ಇನ್ನೊಂದು ದರ್ಗಾದಾಗೋ ಮತ್ತೊಂದು ನಾವು ಹೋಗುದು ಬಂದೀವಿ ಅಂತ ಇನ್ನೊಬ್ಬ ಅವನೋ ಬಂದು 164 ಸ್ಟೇಟ್ಮೆಂಟ್ ಕೊಡ್ತಾನೆ. ಹೋಗಿ ದರ್ಗಾದ ಇದು ಆಗಿಸ್ತೀರಿ ನೀವು. ಆ ಇದರ ಬ್ಲಾಸ್ಟ್ ಆದಾಗ, ರಾಮೇಶ್ವರ ಕೆಫೆ ಬ್ಲಾಸ್ಟ್ ಆದಾಗ ಆವಾಗೂ ಅದು ಭಯೋತ್ಪಾದನಾ ಕೃತ್ಯ ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ರಿ ನೀವು, ನಿಮ್ಮ ಪರಮೇಶ್ವರ್ ಸಾಹೇಬರು ಎಲ್ಲರೂ ಸೇರಿಕೊಂಡು. ಈಗ ಯಾವನೊಬ್ಬ ಹೇಳಿಕೆ ಕೊಟ್ಟ ಏನು ಬೇಕಾದ್ ನಡೆಸೋದು ನೀವು. ಮತ್ತು ಆ ಇಡೀ ಕ್ಷೇತ್ರದ ಬಗ್ಗೆ ಅತ್ಯಂತ ಅಸಭ್ಯವಾಗಿ ಮಾತಾಡಿದ್ರಲ್ಲ. ಯಾಕ್ರೆ ಮತ್ತೆ ನಮ್ದಲ್ಲಪ್ಪ, ನಾವೆಲ್ಲ ನಮ್ದು ಅಂತ ಹೇಳಿ ಆಯ್ತು ನಿಮ್ದು ಅಂತ ತಿಳ್ಕೊರಿ ನೀವು. ಅತ್ಯಂತ ಕೆಟ್ಟದಾಗಿ ಧರ್ಮಸ್ಥಳದ ಬಗ್ಗೆ ಮಾತನಾಡಿದಾರಲ್ಲ, ಯಾಕೆ ಕ್ರಮ ತೆಗೆದುಕೊಂಡಿಲ್ಲ? ಮತ್ತು ಇಲ್ಲೇ ಹುಬ್ಬಳ್ಳಿಯಲ್ಲಿ ನಿನ್ನೆನೂ ಹೇಳೇನ, ಹುಬ್ಬಳ್ಳಿಯಲ್ಲಿ ನಡೆದಂಥ ಘಟನೆ ಅವ್ರಿಗೆ ನೋವು ಹತ್ತು ಗಲಾಟೆ ಮಾಡಿದ್ರು. ಇದು ಇವ್ರದ್ದು ಮತ್ತು ಅವ್ರ ಮೇಲೆ ಕೇಸ್ ವಾಪಸ್ ತಗೊಂಡ್ರೆ ಎಂಥ ಅಯೋಗ್ಯರು ಇವರು ಅಂತಂದ್ರೆ, ಇಂಥ ಅಯೋಗ್ಯರು ಹುಡುಕಾಡಿಕೊಂಡು ಹೋದರೂ ಸಿಗುವುದಿಲ್ಲ ಇವರು. ಇಂಥ ಅಯೋಗ್ಯರು ಇವರು ಆಳ್ಲಿಕ್ಕೆ ಲಾಯಕರಿದ್ದಾರೆ. ಅವರು ಇಲ್ಲೇ ಅವ್ರ ಮೇಲೆ ಕೇಸ್ ವಾಪಸ್ ತೆಗಿತಾರೆ, ಅಲ್ಲೇ ಪೊಲೀಸರನ್ನು ಕಳಿಸಿ ಎಲ್ಲಿ ಬೇಕಾದಲ್ಲಿ ಎಗಿತಾರೆ. ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಾರೆ. ನಾವು ಕೇಳೋವಿಲ್ಲ ಇಲ್ಲೇ. ಮತ್ತೆ ಹೇಳ್ತಾರೆ ನಮ್ಮ ಸ್ವಾರ್ಥ ಅಂತ ತಿಳ್ಕೊಂಡಿಲ್ಲ ನಾವು. ಹಿಂದೂ ಸಮಾಜ ಇಡೀ ಜಗತ್ತಿಗೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದಂಥ ಯಾವುದಾದ್ರೂ ಒಂದು ಸಂಸ್ಕೃತಿ ಇದ್ದರೆ ಅದು ಹಿಂದೂ ಸಂಸ್ಕೃತಿ. ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿದ್ದು ಯಾವುದಾದ್ರೂ ಸಂಸ್ಕೃತಿ ಇದೆ, ಜೈನ್ ಸಂಸ್ಕೃತಿ. ನೀವು ಅದು ಬಿಟ್ಟು ಬಾಯಿಗೆ ಬಂದಾಗ ಮಾತಾಡಿದ್ರೆ ನಡೆಯೋದಿಲ್ಲ. ದೇಶದೊಳಗೆ ಹಿಂದೂ ಜಾಗೃತಿ ಆಗಿದೆ. ಈ ಐಡಿಯಾಲಜಿಯನ್ನು ಜನ ಒಪ್ಪಿದ್ದಾರೆ. ಅದಕ್ಕೆ ಅನೇಕ ಭಾಗಗಳಲ್ಲಿ ಮತ್ತು ದೇಶದಲ್ಲಿ BJP ಸರ್ಕಾರ 3 ಸರತಿಯಿಂದ ಅಧಿಕಾರ ಬಂದದ್ದು.